ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಡಿಸೆಂಬರ್ 9ಕ್ಕೆ ಬೆಳಗಾವಿಯಲ್ಲಿ ರೈತರ ಜೊತೆಗೆ ಪ್ರತಿಭಟನೆ ಮಾಡ್ತಿದ್ದೇವೆ. ರಾಜ್ಯದಲ್ಲಿ ರೈತರ ಪರ ಸರ್ಕಾರ ಅಂತ ಹೇಳಿ ನ್ಯಾಯ ಕೊಡ್ತಾ ಇಲ್ಲ. ಸರ್ಕಾರ ಇನ್ನು ಮೆಕ್ಕೆಜೋಳ ಖರೀದಿ ಕೇಂದ್ರವನ್ನು ಆರಂಭ ಮಾಡಿಲ್ಲ ಅಂತ ಚಿತ್ರದುರ್ಗದಲ್ಲಿ ವಿಧಾನ ಪರಿಷತ್ ಸದಸ್ಯ ಎನ್ ರವಿಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ನಾಟಿ ಕೋಳಿ ತಿನ್ನೋದು ಬ್ರೇಕ್ಫಾಸ್ಟ್ ಚರ್ಚೆ ಮಾಡ್ತಿದ್ದಾರೆ, ಆದರೆ ರೈತರ ಬಗ್ಗೆ, ರಾಜ್ಯದ ಅಭಿವೃದ್ಧಿ ಬಗ್ಗೆ ಯಾವುದೇ ಚರ್ಚೆ ಮಾಡ್ತಿಲ್ಲ ಅಂತ ರವಿಕುಮಾರ್ ಮಾತನಾಡಿದ್ದಾರೆ. ತಾರೀಕು ಬೆಳಗಾಂನಲ್ಲಿ ಒಂದು ರೈತರ ಬೃಹತ್ ಪ್ರತಿಭಟನೆಯನ್ನು ಭಾರತೀಯ ಜನತಾ ಪಾರ್ಟಿ ಮಾಡೋದಕ್ಕೆ ಯೋಜನೆಯನ್ನು ರೂಪಿಸಿದೆ. ಕಾರಣ ಏನು ಅಂತಂದರೆ, ಕರ್ನಾಟಕ ರಾಜ್ಯದಲ್ಲಿ ನಮ್ಮದು ರೈತರ ಸರ್ಕಾರ, SC ST OBC ಪರ ಇರೋ ಸರ್ಕಾರ ಅಂತ ಈ ಸರ್ಕಾರ ಹೇಳಿಕೊಳ್ಳುತ್ತೆ. ಆದರೆ ಸುಮಾರು 54,73,000 ಮೆಟ್ರಿಕ್ ಟನ್ ಮೆಕ್ಕೆಜೋಳ ಬೆಳೆದಿದ್ದಾರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ಅದಕ್ಕೆ ಇದುವರೆಗೂ ಒಂದು ಖರೀದಿ ಕೇಂದ್ರ ಓಪನ್ ಮಾಡಿಲ್ಲ. ಈಗ ನಮ್ಮ ಹೋರಾಟದ ನಂತರ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಖರೀದಿ ಕೇಂದ್ರ ಓಪನ್ ಮಾಡ್ತೀವಿ, ಬಟ್ 5 ಲಕ್ಷ ಮೆಟ್ರಿಕ್ ಟನ್ನನ್ನು ನಾವು ಪರ್ಚೇಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಂಗಾದ್ರೆ ಇನ್ನು ಉಳಿದಿರೋ ಮೆಕ್ಕೆಜೋಳ ಏನು ಮಾಡಬೇಕು? ಈಗ ಆಲ್ರೆಡಿ ಸಿಕ್ಕ ಬೆಲೆಗೆ ಮಾರಾಟ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ರೈತರ ಪರವಾಗಿ 2,400 ರೂಪಾಯಿಗೆ ಒಂದು ಕ್ವಿಂಟಲ್ನಂತೆ ದರ ನಿಗದಿ ಮಾಡಿದೆ. ಆದರೆ ಈ ಸರ್ಕಾರ ಮಾತ್ರ ಕೊಂಡ್ಕೊಳ್ತಾ ಇಲ್ಲ. ಇದೊಂದು ರೀತಿ ರೈತ ವಿರೋಧಿ ಸರ್ಕಾರ. ಎರಡನೇದಾಗಿ ನಮ್ಮ